ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ಮುಂದುವರಿತಾ ಇತ್ತು. ನಿಮ್ಮ ಹತ್ರ ಮಾತಾಡ್ತೀನಿ, ಅದಕ್ಕೂ ಮುಂಚೆ ಆತ್ಮಾನಂದ ಅವ್ರ ಹತ್ರ ಮಾತಾಡಬೇಕು ನಾನು. ಎಸ್ ಆತ್ಮಾನಂದ ಅವರೇ, ವಿಚಾರ ಏನು ಅಂತಂದರೆ, ಈಗ ನಾನು ಕೇಳ್ತಾ ಇದ್ದೆ ಇವ್ರ ಹತ್ರ ಏನು ಅಂತಂದರೆ, ಹೊಸಬ್ರಿಗೆ ಅವಕಾಶ ಸಿಗುತ್ತಾ, ಹಳೆಬ್ರಿಗೆ ಅವಕಾಶ ಸಿಗುತ್ತಾ ಸಚಿವ ಸಂಪುಟದಲ್ಲಿ, ಯಾವ ಥರ ಅಂತ ಹೇಳಿ ಒಂದು ವಿಷನ್ ಇಟ್ಕೊಂಡು ಯುವಕರು ಡಿ ಕೆ ಶಿವಕುಮಾರ್ ಅವರು ಒಂದು ಹೊಸತನಕ್ಕೆ ಅವರ ಏನು ಸಿ ಎಲ್ ಪಿ ನಾಯಕರಾದಮೇಲೆ ಅವರ ಮಾತುಕತೆ ಅವರ ನಡವಳಿಕೆ ನೋಡಿದ್ರೆ ಹೊಸತನಕ್ಕೆ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ದಾರೆ. ಅದರಲ್ಲಿ ಹೊಸಬರಿಗೆ ಒಂದು 3-4 ಜನಕ್ಕೆ ಅವಕಾಶ ಸಿಗ್ಬೋದು. ಅವರು ಈಗ ಸಿದ್ದರಾಮಯ್ಯನವರು ಸದ್ಯಕ್ಕೆ ಮೇಲುಗೈ ಸಾಧಿಸಿದ್ರು ಕೂಡ ಹೈಕಮಾಂಡ್ ಅವರನ್ನು ಮುಂದಿನ ಚುನಾವಣೆ ದೃಷ್ಟಿಯಿಂದ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಅವ್ರದನ್ನೆಲ್ಲೋ ಮೇಲ್ಕೈ ಮಾಡ್ದಂಗೆ ಮಾಡಿದ್ರೂ ಕೂಡ ಅದು ಹೈಕಮಾಂಡ್ ಹೇಳದಂಥ ರೀತಿಯಲ್ಲೇ ಇರುತ್ತೆ. ಮತ್ತು ಸಿದ್ದರಾಮಯ್ಯನವ್ರದ್ದು ಮೇಲ್ಗೈ ಆಯಿತು ಅಂತ ಸಾಧಿಸ್ಕೊಳ್ಳೋಕ್ಕೆ ಅವರೆಲ್ಲರೂ ಕೂಡ ಹೈಕಮಾಂಡ್ ಹತ್ರನೂ ಚೆನ್ನಾಗಿರೋರೆ. ಹೈಕಮಾಂಡ್ ಹತ್ರನೇ ಪಟ್ಟಿ ಡಿಸೈಡ್ ಆಗೋದು. ಮಾದೇವಪ್ಪ ಆಗ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಮಗ ಪ್ರಿಯಾಂಕ ಖರ್ಗೆ ಆಗ್ಬೋದು, ಮತ್ತು ಖಾದರ್ ಆಗ್ಬೋದು, ಮತ್ತು ಇನ್ನು ಉಳಿದಂತೆ ಹಿರಿಯ ಶಾಸಕರುಗಳು ಯಾರ್ಯಾರಿದ್ದಾರೆ ಅವರ ಪಟ್ಟಿಯಲ್ಲಿ ಅವರೆಲ್ಲರದ್ದು ಕೂಡ ಯಾವುದೇ ರೀತಿ ತೆಗೆದಾಕುವಂಥದ್ದಲ್ಲ. ಆದರೆ ಯಾವುದೋ ಒಂದು ಸಮುದಾಯವನ್ನು ಹೋಲಿಸ್ಕೊಂಡು ತನ್ನ ಸಿದ್ದರಾಮಯ್ಯನನ್ನು ಹೋಲಿಸ್ಕೊಂಡು ಬಂದವರು ಒಂದಷ್ಟು ಜನ ಅವರನ್ನು ನೇರವಾಗಿ ಹೈಕಮಾಂಡೇ ತಿರಸ್ಕರಿಸದೆ ಇವತ್ತು ಜಮೀರ್ ಅವ್ರ ಪರಿಸ್ಥಿತಿ ಕೈ ಬಿಟ್ಟಿದ್ದಾರೆ. ಆ ಸಮುದಾಯ ದಾವಣಗೆರೆಯಲ್ಲಿ ಅವಲೇ ಹೇಳಿತ್ತು, ಇಬ್ಬರಿಗೆ ರಾಜೀನಾಮೆ ಪಡೆದಿದ್ದಾರೆ. ಜಮೀರ್ ಅವ್ರದ್ದು ರಾಜೀನಾಮೆ ಪಡೆಯುವಂಥ ಸ್ಥಿತಿಗೆ ಹೋಗಿತ್ತು. ಅದನ್ನು ಮಂತ್ರಿಮಂಡಲ ಇವಾಗ ಹೋಗ್ಬೋದು ಅವ್ರಿಗೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಕಾದು ನೋಡುವ ತಂತ್ರವನ್ನು ಇವತ್ತಿನವರೆಗೂ ಅನುಸರಿಸಿದ್ರು. ಅದನ್ನು ಏನು ಈ 10 ಜನಕ್ಕೆ ಪ್ರಮಾಣ ವಚನ ಆದಮೇಲೆ ಅವರ ಕಡೆಯ ಭಾಳ ಆಪ್ತರಿಗೆ ಒಂದು ಸಚಿವ ಸ್ಥಾನ ಕೊಡೋದು, ಅವ್ರ ಕ್ಯಾಬಿನೆಟ್ನಲ್ಲಿ ಸಂವಿಧಾನಾತ್ಮಕವಾಗಿ ಒಬ್ಬ ಮುಖ್ಯಮಂತ್ರಿ ತನ್ನ ಸ್ವಇಚ್ಛೆಯಿಂದ ಯಾರು ಬೇಕಾದರೂ ಅವ್ರನ್ನ ಆಯ್ಕೆ ಮಾಡ್ಕೋವಂಥ ಒಂದು ಅಧಿಕಾರ ಸಂವಿಧಾನಾತ್ಮಕದತ್ತವಾಗಿ ಇರುವಂಥದ್ದು. ಇಲ್ಲಿ ಏನಾಗ್ತಾ ಇದೆ, ಮುಂದಿನ ಚುನಾವಣೆಗೋ ಸಿದ್ದರಾಮಯ್ಯಂದು ಬಣ, ಹೈಕಮಾಂಡ್ ಬಣ, ಡಿ ಕೆ ಶಿವಕುಮಾರ್ ಈ ರೀತಿ ಹೋಗ್ತಾ ಇರೋದ್ರಿಂದ ಇವ್ರಿಗೆ ಇದು ಬಿಗ್ ಚಾಲೆಂಜ್. ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಸಿದ್ದರಾಮಯ್ಯನವ್ರ ಹತ್ರ ಹೋಗೋದು, ಮತ್ತು ಹೈಕಮಾಂಡ್ ಹತ್ರ ಹೋಗೋದು, ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಅವ್ರ ಸರ್ಕಾರ ಇನ್ನೊಂದು ವರ್ಷಗಳ ಕಾಲ ನಡೆಸಬೇಕಾಗತ್ತೆ. ಹಾಗಾಗಿ ಈ ಮಂತ್ರಿಮಂಡಲ ರಚನೆ ಮಾಡೋಕ್ಕೆ ಏನು ಇವ್ರು 3 ವರ್ಷ ಕಾಲ ಕಳೆದ್ರಲ್ಲ, ಒಂದು ಮಾತಿದೆ, ಏನು ಮೂಢನಂಬಿಕೆ ಆಚರಿಸುವಂಥ ಅವಿದ್ಯಾವಂತನ್ನ ನಂಬಿಡ್ಬೋದು ನಾವು, ಅವನಿಂದ ಅಪಾಯ ಇಲ್ಲ. ಆದರೆ ಮೂಢನಂಬಿಕೆಯನ್ನು ಗೊತ್ತಿದ್ದು ಆಚರಣೆ ಮಾಡುವಂಥ ವಿದ್ಯಾವಂತರದು ಭಾಳ ಅಪಾಯಕಾರಿ. ಆ ನಿಟ್ಟಿನಲ್ಲಿ ಎಲ್ಲೋ ಸಾಗ್ತಾ ಇದೆ ರಾಜ್ಯ. ಯಾಕೆಂದರೆ ಇವಾಗ ನೋಡ್ತಾ ಇರ್ಬೋದು ನೀವು, ದಿಕ್ಕನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ. ಗಾಜಿನ ಮನೆಯಲ್ಲಿ ನಿಮಗೆ ಎಲ್ಲ ವೇದಿಕೆ ಸಜ್ಜಾಗಿರುವಂಥ ಅನೇಕ ಹಿರಿಯರು ಪ್ರಮಾಣ ವಚನ ತಗೊಂಡಿದ್ದಂಥ ಆ ಜಾಗ ಬೇಡವಂತೆ ಈ ಕಡೆ ಪೂರ್ವದ ದಿಕ್ಕಲ್ಲಿ ಇವತ್ತು ಪ್ರಮಾಣ ವಚನ ಆಗ್ತಾ ಇದೆ, ಆಫೀಸ್ ಚೇಂಜ್ ಆಗ್ತಾ ಇದೆ, ಅವ್ರ ವಾಸ್ತು ಪ್ರಕಾರ ಆಗಬೇಕು ಅನ್ನುವಂಥದ್ದು. ಇದೆಲ್ಲ ಯಾವ ಜನರ ತೆರಿಗೆ ದುಡ್ಡು. ನಿಮ್ಗೆ ಅಧಿಕಾರ ಮಾಡೋಕ್ಕೆ ಕೇವಲ 1.5 ವರ್ಷಗಳ ಕಾಲಾವಕಾಶ ಇದೆ. ನಿಮಗೆ ಅಧಿಕಾರ ಮಾಡಲಿಕ್ಕೆ ನೀವು ವಾಸ್ತು ಯಾರೋ ಅಜ್ಜಯ್ಯ ಹೇಳಿದ್ರು, ಇನ್ನೊಬ್ಬ ಜ್ಯೋತಿಷಿ ಹೇಳಿದ್ರು, ಯಾವುದೋ ಮಠದ ಸ್ವಾಮೀಜಿ ಹೇಳಿದ್ರು ಅಂತೇಳಿ ಈ ಜನರ ತೆರಿಗೆ ದುಡ್ಡನ್ನು ನೀವು ಪೋಲ್ ಮಾಡ್ತಾ ಇದ್ದೀರಲ್ಲ, ಜನ ಇದಕ್ಕೆ ತಕ್ಕ ಪಾಠವನ್ನು 28ಕ್ಕೆ ಕೊಟ್ಟೆ ಕೊಡ್ತಾರೆ ನಿಮಗೆ. ಎಸ್ ತಿಮ್ಮೇಗೌಡ್ರು ಹೇಳಿ. ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದನೂ ಕೂಡ ಕಿಂಚಿತ್ತೂ ಕೂಡ ಜನರ ಬಗ್ಗೆ ಯೋಚನೆ ಮಾಡಿಲ್ಲ. ಇದು ಇವತ್ತು ಜನರ ಶಾಪ ಕೂಡ ತಟ್ಟುತ್ತಿಷ್ಟರಲ್ಲೇ. ಜೊತೆಗೆ ಏನು ಇವತ್ತು ಸಂಪುಟ ಕಾದಾಟ ಅಂತ ಇದೆ ಅಲ್ಲ, ಇದ್ರ ಬಗ್ಗೆ ನಿಜವಾಗಿ ಅವ್ರ ಮನಸ್ಸಿಗೆ ಯಾರಿಗೂ ಒಂದು ಯೋಚನೆ, ಆತ್ಮಸಾಕ್ಷಿ ಅಂತಕ್ಕಂಥದ್ದು ಇಲ್ವಾ ಕಾಂಗ್ರೆಸ್ ನಾಯಕರಿಂದ ಪ್ರಶ್ನೆ ಬರುತ್ತೆ. ಯಾಕೆ ಅಂತಂದರೆ ಇದುವರೆಗೂ ಅವ್ರಿಗೆ ಬರೀ ಕಾದಾಟಕ್ಕೆ ಕುರ್ಚಿ ಕಾದ ಇಷ್ಟೆಲ್ಲ ಟೈಮನ್ನು ಮೀಟಿಂಗನ್ನು ಎಲ್ಲ ಮಾಡಿದ್ರಲ್ಲ, ಇವತ್ತು ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಏನು 2 ಅವರ್ ಜೊತೆ ಹೈಕಮಾಂಡ್ ಮೀಟಿಂಗ್ ಮಾಡಿದ್ರು ಮುಗ್ದಿಲ್ಲ, ಮತ್ತು ಸಾಯಂಕಾಲ ಮತ್ತೆ ಮೀಟಿಂಗ್ ಸೇರಿದ್ರು ಮುಗ್ದಿಲ್ಲ. ಇದನ್ನು ಜನರಿಲ್ಲಿ ಎಷ್ಟು ನಿಮಗೆ ಬಹುಮತವನ್ನು ಕೊಟ್ಟು ಒಳ್ಳೆ ಅಭಿವೃದ್ಧಿಯನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾಯಿದ್ರೆ ಅದು ನೀವು ಈ ರೀತಿ ಮಾಡ್ಕೊಂಡು ಕೂತಿದ್ದೀರಲ್ಲ, ಇದು ಯಾವ ನ್ಯಾಯ? ನಿಮಗೆ ಜನ ಕ್ಷಮಿಸ್ತಾರ? ಮತ್ತೆ ನೀವು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇರುತ್ತಾ ಅಂತಕ್ಕಂಥ ಪ್ರಶ್ನೆ ಹುಟ್ಟುತ್ತೆ. ನೋಡಿ, ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರಿಗೆ ಏನು ತ್ಯಾಗಮಯ ಖಂಡಿತವಾಗೂ ಇಲ್ಲ ಮೇಡಮ್. ಇವತ್ತು ಇವರು ಕೊಟ್ಟಿರ್ತಕ್ಕಂಥದ್ದು ಬಲವಂತಿಂದ ಅಂತ ಹೇಳ್ಬೋದು. ಒಂದು. ಎರಡನೇದು, ಇವತ್ತು ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದೆ, 2 ಮಾತಿಲ್ಲ. ಆದರೆ ಇಂಥ ಟೈಮಲ್ಲಿ ಮುಂದೆ ರಾಜ್ಯ ನಡೆಸೋದಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಹೆಚ್ಚು ಸಾಲ ಮಾಡಿರ್ತಕ್ಕಂಥವ್ರು ಅವರೇ, ಹೆಚ್ಚು ಇವತ್ತಿನ್ನೂ ಕೂಡ ಸುಮಾರು ಇಲಾಖೆಗಳಲ್ಲಿ
ಅಭಿವೃದ್ಧಿಗೆ ಸುಮ್ಮನೆ ಹೆಸರಿಗೆ ಮಾತ್ರ ಹೇಳಿದ್ದಾರೆ, ಪೇಪರ್ ಲೆಕ್ಕವನ್ನು ಆರ್ಥಿಕವಾಗಿ ಹಣ ಇಲ್ಲ. ಇದೆಲ್ಲವನ್ನು ಇನ್ನು ಬರ್ತಾ ಮುಂದೆ ನಾನು ಕೈ ರಾಜ್ಯ ಆಳಿದ್ರೆ ತುಂಬ ಕೆಟ್ಟ ಹೆಸರನ್ನ ತಗೋಬೇಕಾಗುತ್ತೆ. ಜನ ಈಗಲೇ ಕೂಡ ಚೀಮಾರಿ ಆಗ್ತಿದ್ದಾರೆ. ಇನ್ನು ಮುಂದೆ ನಮಗೆ ಬರ್ತಕ್ಕಂಥ ದಿನಗಳಲ್ಲಿ ನಮಗೆ ಕೆಟ್ಟ ಕಾಲ ಬರ್ಬೋದು ರಾಜಕೀಯವಾಗಿ ಅಂತಕ್ಕಂಥ ಯೋಚನೆ ಮಾಡಿ ಬುದ್ಧಿವಂತರಾಗಿ ಇವತ್ತು ಅವರಿಂದ ಒಳ್ಳೆಯರಾಗಬೇಕು, ಜನರ ದೃಷ್ಟಿಯಲ್ಲಿ ಒಳ್ಳೆಯರಾಗಬೇಕು. ಹೇಗೋ ದಿವಾಳಿ ಆಗಿದೆ, ಅವ್ರು ಕೆಟ್ಟ ಹೆಸರು ಬರಲಿ ಅವ್ರಿಗೆ ಅಂತಕ್ಕಂಥ ಕೊಟ್ಟಿರ್ತಕ್ಕಂಥದ್ದು ಇದು. ನಿಜವಾಗಿ ಅವ್ರು ಮನಸ್ಫೂರ್ತಿಯಾಗಿ ಕೊಡ್ಬೇಕಂತ ಇದ್ದಿದ್ರೆ 6 ತಿಂಗಳಿಂದನೇ ಕೊಡಬೇಕಾಯಿತು. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ರು ಯಾರು ಅವರೇ, ಅವ್ರ ಮಗನ ಕೈಲಿ ಹೇಳಿದ್ರು, ಅವ್ರ ಆಪ್ತರ ಕೈಲಿ ಹೇಳಿಸಿದ್ರು, ಇಷ್ಟೆಲ್ಲ ಮಾಡಿದ್ರು. ಆದರೂ ಕೂಡ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು CM ಆಗಿ ಅಧಿಕಾರವನ್ನು ತಗೊತಾ ಇದ್ದಾರೆ. ಸಂತೋಷ, ಅಭಿನಂದನೆಗಳು. ಆದರೆ ಇವ್ರು ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಅಧಿಕಾರವನ್ನು ಕೊಡ್ತಾರೆ ಅಂತಕ್ಕಂಥದ್ದು ತುಂಬ ಮುಖ್ಯ ಆಗಿದೆ. ಇದನ್ನು ಜನ ಕೂಡ ನಿರೀಕ್ಷೆ ಮಾಡಿದ್ದಾರೆ. ಆದರೆ ಅಂದ್ಕೊಂಡಷ್ಟು ಈಸಿಯಾಗಿ ಅಧಿಕಾರ ನಡೆಸೋದಕ್ಕೆ ಬಿಡೋದಿಲ್ಲ ಇವರು. ಯಾರು ಸನ್ಮಾನ್ಯ ಸಿದ್ದರಾಮಯ್ಯ ಟೀಮ್ ಖಂಡಿತ ಬಿಡೋದಿಲ್ಲ. ಎಸ್ ವಾಸುದೇವ್ ಸರ್ ಅವರೇ, KPCC ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತೆ BK ಹರಿಪ್ರಸಾದ್ ಅವರು ಇದ್ದಾರೆ ಅನ್ನುವಂಥ ವಿಚಾರ, ಯಾರಿಗೆ ಸಿಗ್ಬೋದು KPCC ಅಧ್ಯಕ್ಷ ಸ್ಥಾನ? ಒಂಥರ ಲಾಬಿ ಮೇಡಮ್, ಆಗಲೇ ಒಂದು ಮಾತು ಹೇಳಿದೆ ನಿಮಗೆ. ಇಟ್ ಇಸ್ ಎ ಲಾಬಿ, ನಥಿಂಗ್ ಬಟ್ ಎ ಲಾಬಿ. ಇದು ಹೆಂಗಂದರೆ, ಈಗ ಸತೀಶ್ ಜಾರಕಿಹೊಳಿ ಏನು ಹೇಳ್ತಾರೆ, ನನಗೆ 2 ಪೋಸ್ಟ್ ಕೊಡಬೇಕು, ಒಂದು ಸಚಿವ ಸ್ಥಾನನೂ ಕೊಡಿ, ನನಗೆ KPCC ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಹೇಳ್ತಾರೆ. ಆಮೇಲೆ ಹರಿಪ್ರಸಾದ್ ಅವರು ಬಹಳ ವರ್ಷಗಳ ಕಾಲ ರಾಜಕೀಯ ನಿರಾಶ್ರಿತರಾಗಿದ್ದರು. ಕೊನೆಗೆ ಅವ್ರನ್ನ ಒಂದು ಈಗ MLC ಅಂತ ಮಾಡಿದ್ದಾರೆ. ಈಗ ಯಾವುದೋ ಒಂದು ಪೋರ್ಟ್ಫೋಲಿಯೋ ಕೊಡ್ಬೋದು ಅವ್ರಿಗೆ. ಈಗ ನಾನು ಒಟ್ಟು ಏನಿಗೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಇವಾಗ ನೀವು ಮುಖ್ಯಮಂತ್ರಿಗೆ ಯಾವುದೇ ಪೋಸ್ಟಿಂಗ್ ಕೊಡಬೇಕಾದ್ರೂ ಕೂಡ ಕೋಟಾ ಅಂತ ಬಂದಮೇಲೆ ಅಲ್ಲಿ ಜಾತಿ ಕೋಟಾನೂ ಕೌಂಟ್ ಆಯ್ತು. ಅಲ್ಲಿ ಇಂಥ ಜಾತಿ ಎಡ ಮತ್ತು ಬಲ ಅಥವಾ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಇದು ಜಾತಿ ಕೋಟದಲ್ಲೇ ಕೊಡಬೇಕು. ನೀವು ಸೆಕ್ಯುಲರಿಸಮ್ ಅಂತ ಏನು ಹೇಳ್ತೀರಿ, ಅಥವಾ ನೀವು ಸಮಾಜವಾದ ಅಂತ ಏನು ಹೇಳ್ತೀರಿ, ಅದರೊಳಗೆ ಬಂದ್ಬಿಡ್ತಲ್ಲ ಜಾತಿ ಕೋಟ. ಇಂಥ ಜಾತಿ ಕೊಟ್ಟಿದ್ದು, ಇಂಥ ಜಾತಿ ಕೊಟ್ಟಿಲ್ಲ ಅಂತ ಬಂದ್ಬಿಡ್ತಲ್ಲಿ. ಅದನ್ನು ಕೂಡ ಕೌಂಟ್ ಮಾಡ್ತಾರೆ. ಈಗ ಉದಾಹರಣೆಗೆ ಜಾರ್ಜ್ ಅವರು ಹೈಕಮಾಂಡು ಕ್ಯಾಂಡಿಡೇಟು, ಪ್ರಿಯಾಂಕಾ ಖರ್ಗೆ ಹೈಕಮಾಂಡ್ ಹೈಕಮಾಂಡ್ದು ಅಪ್ಲಿಕೆಂಟು, ಸಿದ್ದರಾಮಯ್ಯ ಅಪ್ಲಿಕೆಂಟ್. ಇಲ್ಲಿ ಏನಾಗತ್ತಂದ್ರೆ, ಇವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಯಾರನ್ನ BJP ಹೋಗ್ತಾರನ್ನ, ಹಿರಿಯ ವರ್ಸಸ್ ಕಿರಿಯ ಅಂತ. ಹಿರಿಯರು ಏನು ಹೇಳ್ತಾರೆ, ನೀವು ನಮಗೆ ಇನ್ನೊಂದ್ಸಲ ಚಾನ್ಸ್ ಕೊಡಿ, ಇಲ್ಲ ಅಂತಂದರೆ ನಾವು ಅನುಭವಗಳಲ್ಲಿ ಏನಾಗಬೇಕು ಅಂತ ಕೇಳ್ತಾರೆ. ಕಿರಿಯರು ಏನು ಹೇಳ್ತಾರೆ, ಇನ್ನೆಷ್ಟು ಅಂತ ಎಂಜಾಯ್ ಮಾಡ್ತೀರಿ ನಿಮ್ಮ ಪೋಸ್ಟನ್ನ, ಪೊಸಿಷನ್ನ, ನಮಗೊಂದು ಅವಕಾಶ ಕೊಡಿ, ನಾವು ಕೂಡ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಹೆಂಗಾಗತ್ತೆ ಅಂತಂದರೆ, ಪವರ್ ಬ್ಯಾಕಿಂಗ್ ಅಂತ ಕರಿತೀವಿ ನಾವು. ಈ ಪವರ್ ಬ್ಯಾಕು ಯಾವ ಥರ ಇರುತ್ತೆ ಅಂತ, ಪವರ್ ಸಿಗಬೇಕು. ಈಗ ನೋಡಿ, ನಾನು ತುಂಬ ಸಿಂಪಲ್ ಕೇಳ್ತೀನಿ ಮೇಡಮ್. ಕಳೆದ ಸರ್ಕಾರ ಕಳೆದ ಬಾರಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇದ್ದಾಗ ಬೆರಳೆಣಿಕೆಯ ಮಟ್ಟಿಗೆ ಕೇಳಿ, ನಾನು ಇದೇ ಚಾನಲ್ ತಮ್ಮ ಚಾನಲಲ್ಲಿ ಹೇಳಿದ್ದೆ, ನಾನು ಬೆರಳೆಣಿಕೆಯ ಮಟ್ಟಿಗೆ ಕೆಲವು ಮಿನಿಸ್ಟ್ರಿಗಳು ಬಿಟ್ಟರೆ ಇನ್ನು ಅಷ್ಟು ಜನ 33 ಜನ 34 ಜನ ಏನು ಮಿನಿಸ್ಟ್ರಿಗಳಿದ್ರು, ಯಾರೊಬ್ಬರ ಹೆಸರು ನಾವು ಕೇಳಲೇ ಇಲ್ಲ. ಅವ್ರ ಇಲಾಖೆ ಅಭಿವೃದ್ಧಿ ಬಗ್ಗೆ ಕೇಳಿಲ್ಲ, ಅವ್ರ ಇಲಾಖೆ ಫಂಡಿಂಗ್ ಬಗ್ಗೆ ಕೇಳಿಲ್ಲ, ಅದು ಡೆವಲಪ್ಮೆಂಟ್ ಬಗ್ಗೆ ಕೇಳಿಲ್ಲ. ಕೇವಲ ಯಾರು 4 ಜನದ ಮಾತ್ರ ಹೆಸರು ಓಡ್ತಾ ಇತ್ತು ಅಷ್ಟೇ. ಅದು ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಅಥವಾ ಕೃಷ್ಣ ಬೈರೇಗೌಡರಾಗಿರ್ಬೋದು, ಅಥವಾ ಚಾಟರು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು. ಇನ್ನು ಬಿಟ್ಟು ಯಾವುದು ಓಡಲಿಲ್ಲ. ಇಡೀ ವರ್ಷ ಪೂರ್ತಿ ನಡೆದಿದ್ದೇನೋ ಕುರ್ಚಿ ಕಾದಾಟ ಆಯ್ತದೆ. ಅಪ್ಪ ಏನು ಅವರು ಇಡೀ ಫೋಕಸ್ ಮಾಡ್ತಿದ್ದಿದ್ದು ಯಾವುದು ಅಂತ ಹೇಳಿದ್ರೆ, ನಾನು ಆ ಕುರ್ಚಿ ನನಗೆ ಯಾವಾಗ ಸಿಗುತ್ತೆ, ನಾನು ಯಾವಾಗ ಕೂತ್ಕೊಳ್ತೀನಿ. ಅವ್ರ ಮೂಲ ಉದ್ದೇಶ ಇದ್ದಿದ್ದು ಏನು ಅಂತಂದರೆ, ಸಿಕ್ಬಿಡ್ತು ಅವ್ರಿಗೆ. ಯಾವುದು ಬೇರೆ ಬೇರೆ ಆಯಾಮಗಳಿಂದ, ಬೇರೆ ಬೇರೆ ಸಿಗ್ಮೆಂಟ್ಗಳಿಂದ 199, 134, 139 ಏನು ಹೈಯೆಸ್ಟ್ ಮೆಜಾರಿಟಿ ಸಿಕ್ತು. ಅದು ಸಿಗಲಿಕ್ಕೆ ಕಾರಣ ಒಂದು ಕಡೆ ನಮ್ಮ ವಿರೋಧ ಪಕ್ಷದ ವೈಫಲ್ಯ ಕೂಡ ಕಾರಣನೇ. ಇಲ್ಲಿ ಅಷ್ಟು ದೊಡ್ಡ ಹೈಯೆಸ್ಟ್ ಮೆಜಾರಿಟಿ ಬರ್ತಿಲ್ಲ. BJP ವೈಫಲ್ಯ ಕೂಡ ಕಾರಣ ಇದೆ ಅಲ್ಲಿ. ಆಯ್ತು, ಗೆದ್ದಿರ್ತಾನೆ ಅವರು. ಗೆದ್ದ ಮೇಲೆ ಕೂಡ ಎಲ್ಲೂ ಕೂಡ ಅವರು ಸಮರ್ಥವಾಗಿ ವಿರೋಧ ಪಕ್ಷದ ನಾಯಕರು ಏನಂತಂದರೆ, ಶಾಡೋ CM ಅವರು ಅಂದರೆ ಮುಖ್ಯಮಂತ್ರಿ ಇದ್ದರೆ, ಆಡಳಿತ ಮುಖ್ಯಮಂತ್ರಿ ಇದ್ದೆ. ಇನ್ನೊಂದು ಥರ ಮುಖ್ಯಮಂತ್ರಿಗಳು ಹೆಂಗಿರ್ತಾರೆ ಅಂತಂದರೆ, ಪ್ರತಿಯೊಂದು ಹೆಜ್ಜೆನೂ ಕೂಡ, ಪ್ರತಿಯೊಂದು ವಿಷಯಗಳು ಕೂಡ ಅವರು ಟ್ಯಾಕಲ್ ಮಾಡಬೇಕಾಯ್ತು. ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದರೆ, ಇವಾಗ ನೋಡಿ, ಇವತ್ತಿನ ಮುಖ್ಯಮಂತ್ರಿ ಯಾರಿದ್ದಾರೆ, ಇವಾಗಿದ್ದ ಮುಖ್ಯಮಂತ್ರಿ KPCC ಅಧ್ಯಕ್ಷ ಯಾರಿದ್ದರು, DK ಶಿವಕುಮಾರ್, ಅವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಯಾರಿದ್ದಾರೆ, ಬಿಸ್ನೆಸ್ ಪಾರ್ಟ್ನರ್ಸು. ಅವ್ರ ಬಿಸ್ನೆಸ್ ಪಾರ್ಟ್ನರ್, ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ ಆದಾಗ ಯಾವ ಥರದಲ್ಲಿ ಹೋಗ್ಬಿಟ್ಟು ಪ್ರತಿಭಟನೆ ಮಾಡ್ತಾರೆ. ನಾಳೆನೂ ಅಷ್ಟೇ, ಈಸ್ ಎ ಬಿಸ್ನೆಸ್, ಬೇಸಿಕಲಿ ಈಸ್ ಎ ಬಿಸ್ನೆಸ್ ಪಾರ್ಟ್ನರ್ ಆಫ್ ದಿ ಸೋರ್ಸ್ ಓನ್ಲಿ. ಯಾವ ಥರದಲ್ಲಿ ಅವ್ರ ವಿರುದ್ಧ ಗಲಾಟೆ ಮಾಡ್ತಾರೆ, ಯಾವ ಥರದ ವಿರೋಧ ಪಕ್ಷದ ನಾಯಕತ್ವ ತೋರಿಸ್ತಾರೆ ಅವರು. ಅಲ್ಲ, ಲೆಟ್ ಹಿಮ್ ಆನ್ಸರ್. ಎಸ್ ಆತ್ಮಾನಂದ ಅವರೇ ಹೇಳಿ ಸರ್. ಇದು ಗಾಳಿಯಲ್ಲಿ ಗುಂಡೊಡೆಯುವಂತ ಮಾತು ಅಲ್ಲ, ಅವರೇ ಹೇಳಿದ್ದಾರೆ. ನೋಡಿ, ಅವ್ರು ಹೇಳಿದಂಥದ್ದನ್ನ ನೀವು ಆಲಿಸ್ಬೇಕು. ಜನಮಾನಸದಲ್ಲಿ ಆ ಪ್ರಶ್ನೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಒಬ್ರು ಪತ್ರಕರ್ತರು ಹೋಗಿ ಕೇಳಿದಾಗ, ಏನು ನಿಮ್ಮ ಸ್ನೇಹಿತರು ಆಗಿದ್ದಾರೆ,
ನೀವು ಸರಿಯಾಗಿ ಕೇಳ್ತಾ ಇಲ್ಲ ಆ ಕ್ವಶನ್ನ. ಸ್ನೇಹಿತರಲ್ಲ, ಬಿಸ್ನೆಸ್ ಪಾರ್ಟ್ನರ್ ಅನ್ನುವಂಥದ್ದನ್ನ ಜನಮಾನಸದಲ್ಲಿರುವಂಥದ್ದು ಅಂತ ಅನ್ಕೊಂಡಿದ್ದಾರೆ. ಹಾಗಾಗಿ ಇದೆಲ್ಲ ಸತ್ಯಕ್ಕೆ ದೂರವಾದದ್ದು. ಕರೆಕ್ಟಾಗಿ ಮಾಡ್ತಿದ್ದೀರಾ ನಿಮ್ ಕೆಲಸ? ಖಂಡಿತವಾಗ್ಲೂ ಮೇಡಮ್, ಖಂಡಿತವಾಗ್ಲೂ ಯಾವ ಹೋರಾಟವನ್ನ ನಾವು ಬಿಟ್ಟಿದ್ದೀವಿ, ಕೈ ಬಿಟ್ಟಿದ್ದೀವಿ. ಇವತ್ತು ಜನಕ್ಕೆ ಏನಾಗಿದೆ ಅಂದ್ರೆ ವಿರೋಧ ಪಕ್ಷ ಅಲ್ಲ ವಿರೋಧ ಪಕ್ಷ ಅಂದ ತಕ್ಷಣನೇ ಏನು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಸಿದ್ದರಾಮಯ್ಯನವ್ರನ್ನ ಕಟ್ಟೆಗೆ ತಂದು ನಿಲ್ಸುವವರೆಗೂ ಮಾಡಿದೀವಿ ಕೆಲಸ. ಅವ್ರಿಗೆ ಮೂಢ ಹಗರಣದಲ್ಲಿ ಸಿಗಾಕೊಂಡ್ರು. 12 ಸೈಟನ್ನ ವಾಪಸ್ ಕೊಡ್ತೀನಿ ಅಂತ ಹೇಳುವಂಥದ್ದು ಮಟ್ಟಕ್ಕೆ ಹೋರಾಟವನ್ನು ಮಾಡಿದ್ದೀವಿ. ಬಳ್ಳಾರಿಯಲ್ಲಿ ಆದಂಥ ಗಲಭೆಗಳು, ದಾವಣಗೆರೆಯಲ್ಲಿ ಆದಂಥ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಿಂತಿದ್ದೀವಿ. ನ್ಯಾಯ ಸಿಕ್ತು. ಖಂಡಿತವಾಗ್ಲೂ ಬೆಂಬಲ ಬೆಲೆಗೆ ಕೊಡುವಂತ ಪರಿಸ್ಥಿತಿಗೆ ತಂದಿಟ್ವಲ್ಲ. ಹಗಲು ರಾತ್ರಿ ಹೋರಾಟದಲ್ಲಿ ನಾವು ನಿರಂತರವಾಗಿ ಪಕ್ಷದ ಜೊತೆ ಇದ್ದೀವಿ. ಬಾಣಂತಿಯ ಸಾವುಗಳು ನಿರಂತರವಾಗಿ ರಾಜ್ಯದಲ್ಲಿ ಆಗ್ತಾ ಇತ್ತು. ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ಹೇಳಿ ಪ್ರತಿಭಟನೆ ಮಾಡಿದಾಗ ಅವ್ರ ಆರೋಗ್ಯ ಮಂತ್ರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿರ್ಲಿಲ್ಲ. ಅಲ್ಲಿ ಔಷಧಿಗಳಿರ್ಲಿಲ್ಲ, ಟ್ಯಾಬ್ಲೆಟ್ ಕೂಡ ಅವ್ರ ಹತ್ರ ದುಡ್ಡಿರ್ಲಿಲ್ಲ. ಇದೆಲ್ಲವನ್ನ ಜನಕ್ಕೆ ತಿಳಿಸಿದ್ದೇ ವಿರೋಧ ಪಕ್ಷವಾಗಿ. ಮತ್ತೆ ಖಂಡಿತ ಒಪ್ಕೊಂಡ್ರಲ್ಲ, ಯಾವ್ದ್ರಿಂದ ಆಗ್ತಾ ಇದೆ ಆ ಔಷಧಿಯನ್ನ ಬ್ಯಾನ್ ಮಾಡಿಸುವಂತ ಕೆಲಸ ಮಾಡಿದ್ವಿ. ಹೀಗಾಗಿ ಆಮೇಲೆ ಈ ಸರ್ಕಾರ ಮಾಡಿದ್ದೇನು, ಬಡವರಿಗೆ ಸಿಗ್ತಾ ಇದ್ದಂತ ಜನೌಷಧಿ ಕೇಂದ್ರವನ್ನ ಮುಚ್ಚಕ್ ಹೋದ್ರು. ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ವಿ. ಜನ ನಮ್ಗೆ ಬೆಂಬಲ ಕೊಟ್ರು. ಅದಾಗಬಾರ್ದು ಅಂತ ಕೋರ್ಟಿಂದ ಸ್ಟೇ ತಂದ್ವಿ. ನಿರಂತರವಾಗಿ ವಿರೋಧ ಪಕ್ಷವಾಗಿ ಸದನದ ಒಳಗಡೆ ಹೊರಗಡೆ ನಾವು ಏನ್ ಕೆಲಸ ಮಾಡ್ಬೇಕು ಮಾಡ್ತಾನೆ ಇದೀವಿ. ಇವತ್ತಿನ ಹೋರಾಟಗಳಿದೆಯಲ್ಲ ನಿಮಗೆ ಇವತ್ತು ತಾತ್ವಿಕ ಹಂತದವರೆಗೂ ಒಂದು ವಿರೋಧ ಪಕ್ಷವಾಗಿ ನಾವು ಸರ್ಕಾರವನ್ನ ಕಟ್ಟಾಕುವಂತ ಕೆಲಸ ನಿಯತ್ತಾಗಿ ಮಾಡ್ಕೊಂಡು ಬಂದಿದ್ದೀರಾ. ಏನೋ ಹೇಳಕ್ ಬಂದ್ರಿ ಮೇಡಮ್. ಈಗ ಪ್ರಶ್ನೆ ಒಂದು, ಮೂಢ ಹಗರಣದಲ್ಲಿ ಮೂಢ ಹಗರಣವನ್ನು ಹೊರ ತಂದಿದ್ದೆ ಒಬ್ಬ ಆಕ್ಟಿವಿಸ್ಟ್. ಹೌದು, ಆಕ್ಟಿವಿಸ್ಟ್. ಅವರು ಇವತ್ತಿನ ಈ ಕಾರ್ಯಕ್ರಮದವ್ರು ನೆನೆಸ್ಕೋಬೇಕು. ಅವರು ಸಿದ್ದರಾಮಯ್ಯನವರ ಟೋಟಲಿ ಅವರು ಏನು ಒಂದು ಮೂಢ ಸೈಟ್ಗಳ ಬಗ್ಗೆ ಆಗಿರ್ತಕ್ಕಂಥ ಕರಪ್ಷನ್ ಬೇಸ್ಡ್ ಏನಿತ್ತು ಅದಕ್ಕೆ ತೆಗ್ದಿದ್ದೆ ಒಬ್ಬ ಆಕ್ಟಿವಿಸ್ಟ್. ಅದು ಆಯ್ತಲ್ಲ. ಆ ಒಂದು ಯಾವಾಗ ಅದು ಕೋರ್ಟ್ಗೆ ಹೋಗಿದ್ದೆ ಅವರು, ಭಾರತೀಯ ಜನತಾ ಪಾರ್ಟಿ ಕೋರ್ಟ್ಗೆ ಹೋಗೇ ಇಲ್ಲ. ತಾವು ಇನ್ನೊಂದು ತಮಾಷೆ ಹೇಳ್ತೀನಿ ಕೇಳಿ ನಿಮಗೆ. ಭಾರತೀಯ ಜನತಾ ಪಾರ್ಟಿ ಸಿದ್ದರಾಮಯ್ಯನ ವಿರುದ್ಧ ಯಾವ್ದಾರ ಕೋರ್ಟ್ ಕೇಸ್ ಇದ್ರೆ ಉದಾಹರಣೆ ಕೊಡಕ್ಕೆ ಹೇಳಿ ಅವ್ರಿಗೆ. ಯಾವ್ದಾರ ಒಂದು ಕೋರ್ಟ್ ಕೇಸ್ ನಂಬರು ಹೈಕೋರ್ಟಲ್ಲಿ ಹೋಗಿದೆಯಾ ಅಪ್ಲಿಕೇಶನ್ ಅಥವಾ ಸಿಟಿ ಸಿವಿಲ್ ಕೋರ್ಟಲ್ಲಿ ಹೋಗಿದೆಯಾ ಅಂತ ಒಂದು ಕೇಸ್ ನಂಬರ್ ಕೊಡಕ್ಕೆ ಹೇಳಿ ನನಗೆ. ಇದೇ ನಿಮ್ಮ ಚಾನಲ್ ಮುಂದೆ ಓಪನ್ ಆಗಿ ಕೇಳ್ತೀನಿ ಅವ್ರಿಗೆ ಒಂದು ಕೇಸ್ ನಂಬರು. ಇವಾಗ ಅಲ್ಲ, ನಿಮ್ ಮಾಹಿತಿಯನ್ನು ಸಂಪೂರ್ಣವಾಗಿ ಒದಗಿಸ್ತೀವಿ ನೋಡಿ. ಈ ತರದ ಗಾಳಿಯಲ್ಲಿ ಗುಂಡೊಡೆಯುವಂತ ಕೆಲಸ ಮಾಡಬಾರ್ದು. ಇವತ್ತು ನಮ್ಮ ತಪ್ಪುಗಳಿಂದ ಸರ್ಕಾರ ವಿರೋಧ ಪಕ್ಷದಲ್ಲಿ ಕೂತಿದ್ರು ಕೂಡ ನೋಡಿ, ಒಬ್ಬ ಹಿಂದುಳಿದ ವರ್ಗದ ಮಂತ್ರಿ ರಾಜೀನಾಮೆ ಯಾರು ಕೊಟ್ಟಿದ್ದು, ಯಾರು ಪ್ರಕರಣವನ್ನ ಈಚೆ ತಂದಿದ್ದು, ಯಾರು ಕೋರ್ಟ್ಗೆ ಹೋಗಿದ್ದು, 187 ಕೋಟಿಯನ್ನ ಖರ್ಚು ಮಾಡಿದೀವಿ ಅಂತ ಹೇಳಿದಂತ ನಿಮ್ಗೆ ಯಾಕೆ ಅಷ್ಟ ಅರ್ಜೆಂಟ್? ಸಿದ್ದರಾಮಯ್ಯನವ್ರಿಗೆ ಬಕ್ಕೆ ಕೊಡಿರಿ, ಡಿ ಕೆ ಶಿವಕುಮಾರ್ ಇರಿ ನೀವು. ಒಂದ್ ನಿಮಿಷ, ನಾವು ಆ ಮಂತ್ರಿಯನ್ನ ರಾಜೀನಾಮೆ ಪಡೆದ್ವಿ. ಇಡೀ 8 ನಿಗಮಗಳಲ್ಲಿ ಆಗಿದಂತ ಹಗರಣ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿದಂತ ಭ್ರಷ್ಟಾಚಾರವನ್ನ ಜನಕ್ಕೆ ತೋರಿಸಿದ್ವಿ. ಎಲ್ಲ ಪ್ರಕರಣದಲ್ಲಿ ಅಲ್ಲಾಗಿದ್ದಂತ ದುಡ್ಡು ಬಿಡುಗಡೆ 5,000 ಕೋಟಿ ಹಣವನ್ನ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಆತ್ಮಾನಂದ ಅವರು ಕೇಳಿದಿಷ್ಟೇ. ಖಂಡಿತ ಅವ್ರಿಗೆ ಸ್ವಾಗತ. ನಾವು ಈ ಸರ್ಕಾರ ಕಂಪ್ಲೀಟ್ ಮಾಡ್ಕೊಂತೀನಿ ರೀ, ನಾನು ಮಾತಾಡ್ತೀನಿ, ನಂಗೂ ಅವಕಾಶ ಕೊಡಿ. ಹೇಳಿ. ಏನೋ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲ ಅವರು ಈ ಸಿದ್ದರಾಮಯ್ಯ ಅವರ ಮೇಲೆ ಯಾವ್ದಾದ್ರು ಕೇಸ್ ಹಾಕಿ ಅಕಸ್ಮಾತ್ ಆ ಕೇಸು ಕೋರ್ಟಿಗೆ ಬಂದಿದ್ಯಾ, ಆ ಒಂದು ಕೋರ್ಟಿಗೆ ಬಂದಿದ್ರೆ ಆ ನಂಬರ್ ಹೇಳಿ ಅಂತ ಕೇಳ್ತಿದಾರೆ. ಬಂದಿದ್ಯೋ ಇಲ್ಲೋ ಅಷ್ಟೇ ಹೇಳಿ ಸಾಕು ನಮ್ಗೆ. ಏನು ಬೇಡ ನಮ್ಗೆ. ಸಿದ್ದರಾಮಯ್ಯನವ್ರ ಮೇಲೂ ಕೇಸ್ ಇದೆ, ನಾಗೇಂದ್ರ ಅವ್ರ ಮೇಲೆ ಕೇಸ್ ಹಾಕಿದ್ವಿ. ಇದೇ ನಮ್ಮ ಬಿಜೆಪಿ ಕಾರ್ಯಕರ್ತರು ವಕೀಲ ಪ್ರಕೋಷ್ಠ ಇದೆ, ವಕೀಲರ ಪ್ರಕೋಷ್ಠದವರು ಕೇಸ್ ದಾವೆ ನೋಡಿದ್ದಾರೆ. ಹಾಗಾಗಿ ಅದಕ್ಕೆ ಡೌಟೇ ಬೇಡ. ಅವ್ರು ಬಂದ್ರೆ ದಾಖಲೆಯನ್ನು ಕೊಡ್ತೀನಿ. ಟಿವಿ ಚಾನಲ್ ಬಂದ್ಬಿಟ್ಟು ಇಲ್ಲಿ ದಾಖಲೆ ಕೊಡಿ ಅಂದ್ರೆ ನನ್ನ ಹತ್ರ ದಾಖಲೆ ಹಿಡ್ಕೊಟ್ಟಿಲ್ಲ ನಾನು. ಹೇಳಿ ನೋಡಿ, ಇವತ್ತು ಏನೊಂದು ರಾಜ್ಯ ಸರ್ಕಾರ ಮೇಡಮ್, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 2013ರಿಂದ 2018ವರೆಗೂ ಏನಿತ್ತು ಆ ಸರ್ಕಾರ ಅಂತೂ ಸಿದ್ದರಾಮಯ್ಯವ್ರು ಕೊಡ್ಲಿಕ್ಕೆ ಆಗಲಿಲ್ಲ. ಕಾರಣ ಏನು ಅಂತಕ್ಕಂಥದ್ದು ಎಲ್ಲ ನಮ್ಮ ರಾಜ್ಯದ ಜನತೆ ಗೊತ್ತಿದೆ. ನೋಡಿ, ಹಗರಣಗಳನ್ನು ಮಾಡಿ ಒಪ್ಕೊಂಡಂಥ ಸರ್ಕಾರ ಯಾವುದಾದ್ರೂ ಇದ್ದ ಇತಿಹಾಸದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನ ಸರ್ಕಾರ. ಸದನದಲ್ಲೇ ಒಪ್ಕೊಂಡ್ರು ವಾಲ್ಮೀಕಿ ಹಗರಣ 193 ಕೋಟಿ ಅಲ್ಲ 187 ಕೋಟಿ ಅಂತೇಳಿ. ಅಲ್ಲಿ
ಸನ್ಮಾನ್ಯ ಪುಣ್ಯಾತ್ಮ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂದ್ರೆ ಆ ಕೇಸ್ ಈಚೆ ಬರ್ತಾಯಿಲ್ಲ, ಅದನ್ನು ಮುಚ್ಚಾಕ್ಬಿಡ್ತಾ ಇದ್ರು. ಜೊತೆಗೆ ಮೂಢ ಹಗರಣದಲ್ಲಿ ಮೇಡಮ್ ನೋಡಿ 14 ಸೈಟನ್ನು ವಾಪಸ್ ಕೊಟ್ಟಂತ ಪ್ರಕರಣ ಏನಿದೆ, ಸನ್ಮಾನ್ಯ ಸ್ನೇಹಮಯಿ ಕೃಷ್ಣ ಅವರು ಕೇಸ್ ಹಾಕಿದ್ದಿರ್ಬೋದು, ಆದರೆ ಎಲ್ಲ ರೀತಿಯಿಂದ ಕೂಡ ವಿರೋಧ ಪಕ್ಷಗಳು ನಾವು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದಿರ್ಬೋದು, ಎಲ್ಲ ಒಂದು ಅವ್ರಿಗೆ ಗೊತ್ತಾಗೇನೆ ಅವರು ಭಯ ಬಿದ್ದರು. ಜೊತೆಗೆ ಇನ್ನೊಂದು ಮೇಡಮ್, ಈ ಸರ್ಕಾರ ಬಂದಾಗಲಿಂದನೂ ಕೂಡ ಫ್ರೀಡಮ್ ಪಾರ್ಕ್ ಏನಿದೆ ಖಾಲಿ ಇಲ್ವೇ ಇಲ್ಲ. ಯಾವುದಾದ್ರೂ ರೀತಿಯಲ್ಲಿ ಮಹಿಳೆಯರು ಇರ್ಬೋದು, ಮತ್ತು ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಕಾರ್ಮಿಕರಿರ್ಬೋದು, ಚಾಲಕರು, ಒಂದಲ್ಲ ಒಂದು ಪ್ರತಿನಿತ್ಯ ರೈತರಿರ್ಬೋದು, ಕಾಂಟ್ರಾಕ್ಟರ್ ಕೂಡ ಇತಿಹಾಸದಲ್ಲಿ ಕಾಂಟ್ರಾಕ್ಟರ್ ಪ್ರತಿಭಟನೆ ಮಾಡಿರ್ತಕ್ಕಂಥ ನನಗನ್ಸುತ್ತೆ ಇದೇ ಮೊದಲಿರ್ಬೇಕನ್ಸುತ್ತೆ ಈ ಮಟ್ಟದಲ್ಲಿ. ಇರ್ಬೇಕಾದಾಗ ನಾವೇನೇ ಹೇಳಿದ್ರು ಕೂಡ ಈ ಸರ್ಕಾರ ಒಂದು ಚಿಂತೆನ ಮಾಡ್ತಾ ಇರಲ್ಲ. ದಪ್ಪ ಚರ್ಮದ ಸರ್ಕಾರ ಅಂತೇಳಿ ಅವ್ರಿಗೆ ನಮ್ಮ ರಾಜಕೀಯ ವಿಶ್ಲೇಷಕರು ಸಾರಿ ಹೇಳ್ದಂಗೆ ಬಂದ ದಿನಗಳಿಂದ ಕುರ್ಚಿ ಕಾದಾಟ, KPCC ಅಧ್ಯಕ್ಷರಾಗಬೇಕು, DCM ಪೋಸ್ಟ್ ಎಷ್ಟಾಗಬೇಕು, ಮತ್ತೆ ನನಗಬೇಕು ಈ ಒಂದು ಗುದ್ದಾಡ್ತಲೇ ಕಿತ್ತಾಡ್ತಲೇ ಕಾಲವನ್ನು ಕಳೆದು ಬಿಟ್ರೆ ಅಭಿವೃದ್ಧಿಯತ್ತ ಗಮನನೇ ಕೊಡ್ಲಿಲ್ಲ. ನಾನು ಕೂಡ ಎಷ್ಟೋ ಬಾರಿ ಹೇಳಿದೆ, ಇವ್ರು ಏನ್ ಮೀಟಿಂಗ್ ಮಾಡಿದ್ರು, ಮಾರ್ನಿಂಗ್ ಮೀಟಿಂಗ್, ಡಿನ್ನರ್ ಮೀಟಿಂಗ್, ಅರ್ಲಿ ಮೀಟಿಂಗ್, ಸೀಕ್ರೆಟ್ ಮೀಟಿಂಗ್ ಮಾಡಿದ್ರು, ಅಷ್ಟು ಮೀಟಿಂಗ್ ಅಭಿವೃದ್ಧಿಗೋಸ್ಕರ ಮಾಡಲೇ ಇಲ್ಲ. ಇವರು ಅಭಿವೃದ್ಧಿಗೋಸ್ಕರ ಅದರಲ್ಲಿ ಒಂದು 10% ಕೂಡ ಮಾಡಿಲ್ಲ. ಇವಾಗ ನಾವು ಸಂಪುಟ ಕಾದಾಟಕ್ಕೆ ಬಂದರೆ ಮೇಡಮ್, ಸನ್ಮಾನ್ಯ ಸಿದ್ದರಾಮಯ್ಯನವರು